ಯಡಿಯೂರಪ್ಪಗೆ ಶುರುವಾಗುತ್ತಾ ಮತ್ತೊಂದು ಕಂಟಕ. ಪೋಕ್ಸೋ ಸಂತ್ರಸ್ತೆಯ ತಾಯಿ ಸಾವಿನ ಬಗ್ಗೆಯೂ ಅನುಮಾನ. ಸೂಕ್ತ ತನಿಖೆಗೆ ಮಹಿಳಾ ಆಯೋಗ ಪತ್ರ. ಮೂಡಾ ಪ್ರಾಸಿಕ್ಯೂಷನ್ ಫೈಟ್ನಲ್ಲಿ ಯಾರಿಗೆ ಗೆಲುವು? ಸಿದ್ದರಾಮಯ್ಯರ ಸೀಟ್ ಭದ್ರವೋ? ದೂರುದಾರರಿಗೆ ವಿಜಯವೋ? ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ನರಳಾಟ. ಇಂದು ಮಾಜಿ ಮಿನಿಸ್ಟರ್ ಬೇಲ್ ಭವಿಷ್ಯ. ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ. ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಹಾವಳಿ. ತಲ್ವಾರ್ ಹಿಡಿದು ಡೆಲಿವರಿ ಬಾಯ್ ಮೇಲೆ ದಾಳಿ. ರಾಬರಿ ಗ್ಯಾಂಗ್ ಕಂಬಿ ಹಿಂದೆ ತಳ್ಳಿದ ಪೊಲೀಸರು. ಮಹಾರಾಷ್ಟ್ರದಲ್ಲಿ ಮಳೆ. ಕಲಬುರಗಿಯಲ್ಲಿ ತುಂಬಿ ಹರಿತಾ ಇದೆ ಹೊಳೆ. ಕುರಿಗಳನ್ನು ರಕ್ಷಿಸಲು ಜನರ ಪರದಾಟ. ಪಟಾಕಿ ಸಂಗ್ರಹಿಸಿಟ್ಟಿದ್ದ ಗೋದಾಮಿಗೆ ಬೆಂಕಿ ಬಿದ್ದಿರ್ತಕ್ಕಂತಹ ಘಟನೆ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗೋದಾಮು ಕೊತ್ತಿ ಉರಿದಿದೆ. ಗೋದಾಮಿನ ಪಕ್ಕದಲ್ಲಿದ್ದಂತಹ ಅಂಗಡಿಗಳು ಕೂಡ ಭಸ್ಮವಾಗಿದ್ದಾವೆ. ತುಮಕೂರಿನ ಮಂಡಿಪೇಟೆಯಲ್ಲಿ ಘಟನೆ ನಡೆದಿದೆ. ಮಂಡಿಪೇಟೆಯ ನೇತಾಜಿ ಟ್ರೇಡರ್ಸ್ನಲ್ಲಿ ಘಟನೆ ನಡೆದಿದೆ. ರಾಮಕೃಷ್ಣ ಅನ್ನೋರಿಗೆ ಸೇರಿದಂತಹ ಅಂಗಡಿ ಇದು. ಮಂಡಿಪೇಟೆ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಮಂಡಿಪೇಟೆಯ ನೇತಾಜಿ ಟ್ರೇಡರ್ಸ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ತುಮಕೂರಿನಲ್ಲಿ ಪಟಾಕಿ ಸಂಗ್ರಹಿಸಿಟ್ಟಿದ್ದಂತಹ ಗೋದಾಮಿಗೆ ಬೆಂಕಿ ಬಿದ್ದಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಬೆಂಕಿ ಹೊತ್ತಿ ಉರಿದಿದೆ. ಹೊಗೆ ಮುಗಿಲೆತ್ತರಕ್ಕೆ ಏರ್ತಾ ಇದೆ. ತುಮಕೂರಿನಲ್ಲಿ ಪಟಾಕಿ ಸಂಗ್ರಹಿಸಿಟ್ಟಿದ್ದಂತಹ ಗೋದಾಮಿಗೆ ಬೆಂಕಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಯಾವಾಗ ಈ ಘಟನೆ ನಡೀತು? ಹೇಗೆ ಬೆಂಕಿ ಹೊತ್ಕೊಂಡಂತೆ? ಏನೆಲ್ಲ ಇದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ತುಮಕೂರಿನ ಮಂಡಿಪೇಟೆಯಲ್ಲಿರುವಂತಹ ನೇತಾಜಿ ಟ್ರೇಡರ್ಸ್ ಏನಿದೆ, ಆ ಒಂದು ಟ್ರೇಡರ್ಸ್ ನಲ್ಲಿ ಬೆಳಗ್ಗೆ ಸುಮಾರು 7 ಗಂಟೆ ಸುಮಾರಿಗೆ ಈ ಒಂದು ಗೋದಾಮ್ನಲ್ಲಿ ಒಂದು ಬೆಂಕಿ ಕೂಡ ಕಾಣಿಸ್ಕೊಂಡಂಥದ್ದು. ಆ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮತ್ತೆ ವಾಹನಗಳು ಕೂಡ ಬಂದು ಈಗ ಬೆಂಕಿಯನ್ನು ನಂದಿಸುವಂತ ಕಾರ್ಯ ಕೂಡ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು. ಆದ್ರೆ ಬೆಂಕಿ ಕೂಡ ಹತೋಟಿಗೆ ಕೂಡ ಬಂದಿಲ್ಲ ಅಂತಾನೆ ಕೂಡ ಹೇಳಬಹುದು. ಈ ಒಂದು ಗೋದಾಮಿನಿಂದ ಈ ಒಂದು ಗೋದಾಮ್ನಲ್ಲಿ ಆ ಪೂಜಾ ಸಾಮಗ್ರಿಗಳು ಮತ್ತು ಅಭಿಷೇಕ ಸಾಮಗ್ರಿಗಳು, ಹೋಮದ ಸಾಮಗ್ರಿಗಳು, ಹೀಗೆ ಮತ್ತೆ ಬರ್ತ್ಡೇಗೆ ಸೆಲೆಬ್ರೇಷನ್